ಸಂವಿಧಾನ ಜಾರಿ ಆದ ಬಂದಿದೆ. 1950 ಚುನಾವಣಾ ಆಯೋಗ ಸ್ಥಾಪನೆಯಾದ ನಂತರ ಎಲ್ಲರಿಗೂ ನಮ್ಮ RP ಆ್ಯಕ್ಟಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆಯಲ್ಲಿ 18 ವರ್ಷ ಆದವ್ರಿಗೆ ಎಲ್ಲರೂ ಅವರೇ ಇರ್ತಾರೆ. ಇದರಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೆ ಎಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಚುನಾವಣೆಗಳು ಮೇಲಿಂದ ಮೇಲೆ ಬರ್ತಾ ಇರ್ತವೆ. ಚುನಾವಣೆಯಲ್ಲಿ ಎಲ್ಲರೂ ಅರ್ಹ ಮತದಾರರು ಏನು ಮತದಾರ ಪಟ್ಟಿಯಲ್ಲಿ ಹೆಸರಿರ್ತದೆ ಅವರೆಲ್ಲ ಮತಗಟ್ಟೆಗಳು ಹೋಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಈ ಮತದಾನದ ಒಂದು ಹಬ್ಬದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಹಳಷ್ಟು ಜಾಗೃತಗೊಳಿಸಬೇಕು, ಗಟ್ಟಿಗೊಳಿಸಬೇಕು ಅನ್ನೋ ಉದ್ದೇಶದೊಂದಿಗೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಮೊದಲಿಗೆ ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತಂಥ ಮಾನ್ಯ ಜಿಲ್ಲಾಧಿಕಾರಿಗಳೇ, ಎಲ್ಲ ನನ್ನ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳೇ, ಮುಖ್ಯವಾಗಿ ಈ ಒಂದು ಸಿಗಿಕೆರೆ ಗ್ರಾಮಸ್ಥದ ಎಲ್ಲ ನಮ್ಮ ಗುರು ಹಿರಿಯರೇ, ತಂದೆ ತಾಯಂದಿರೇ, ನಾವೆಲ್ಲ ಯಾಕೆ ಮತದಾನ ಭಾಳ ಮುಖ್ಯ ಅಂತ ಹೇಳಿ, ಒಂದು ಹಳ್ಳಿ, ಒಂದು ಗ್ರಾಮ, ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲಿಗೆ ನಮ್ಮ ಹಕ್ಕನ್ನು ನಾವು ಪ್ರಾಮಾಣಿಕವಾಗಿ ಚಲಾಯಿಸಬೇಕು. ಎಲ್ಲರೂ ಒಂದು ದೇಶದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಅದಕ್ಕೆ ಒಂದು ಭಾಗಿದಾರರಾಗಿ ಕೆಲಸ ಮಾಡಬೇಕಾಗ್ತದೆ. ಆ ಒಂದು ಉದ್ದೇಶವನ್ನು ತಿಳಿಸ್ಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಅದಕ್ಕೆ ಮತದಾನ ಯಾಕೆ ಭಾಳ ಮುಖ್ಯ ಅಂತ ಹೇಳಿದರೆ, ಏನು ನಮಗೆ ಮೂಲಭೂತ ಸೌಕರ್ಯಗಳಿರ್ತವೆ, ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ನಮ್ಮ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಾವು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕಾದ್ರೆ ಈ ಎಲ್ಲ ಜವಾಬ್ದಾರಿಗಳಿಗಿಂತ ಭಾಳ ಹೆಚ್ಚಿನದಾಗಿ ಪವಿತ್ರತೆ ಇರ್ತಕ್ಕಂಥದ್ದು ಮತದಾನದ ಒಂದು ಹಕ್ಕು. ಆ ಮತದಾನ ಹಕ್ಕನ್ನು ನಾವು ನೀವೆಲ್ಲರೂ ಸೇರಿಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳಿಗೆ ಹೋಗಿ ಮತದಾನವನ್ನು ಮಾಡಲಿಕ್ಕೆ ನಾವು ನೀವೆಲ್ಲ ತೀರ್ಮಾನ ಮಾಡಬೇಕು, ನಿರ್ಣಯಗಳನ್ನು ತೆಗೆದುಕೊಳ್ಬೇಕು. ಈ ಒಂದು ಚುನಾವಣೆಗಳು, ವಿಧಾನಸಭಾ ಚುನಾವಣೆಗಳು ಪ್ರತಿ 5 ವರ್ಷಕ್ಕೊಂದು ಸಾರಿ ಆಗ್ತದೆ. ಈಗ ನಮ್ಮಲ್ಲಿ ಅನಿವಾರ್ಯ ಕಾರಣದಿಂದ ಬೈ ಎಲೆಕ್ಷನ್ ಬಂದಿದೆ. ಈ ಬೈ ಎಲೆಕ್ಷನಲ್ಲಿ ಸಹ ನಾವು ನೀವೆಲ್ಲರೂ ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಏಪ್ರಿಲ್ 9ರಂದು ಮತದಾನ ದಿನಾಂಕ ಇದೆ. ಎಲ್ಲರೂ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಮತಗಟ್ಟೆಗಳಿಗೆ ಹೋಗಿ, ಎಲ್ಲಿ ನೀವು ಮತದಾರರಿದ್ದೀರಿ ಆ ಮತಗಟ್ಟೆಗಳಿಗೆ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು, ನೀವು, ನಿಮ್ಮ ಕುಟುಂಬ ವರ್ಗದವರು ಯಾರ್ಯಾರು ಮತದಾರ ಪಟ್ಟಿಯಲ್ಲಿದ್ದಾರೆ, 18 ವರ್ಷಕ್ಕಿಂತ ಮೇಲ್ಪಟ್ಟು ಯಾರು ಮತದಾರ ಪಟ್ಟಿಯಲ್ಲಿ ನೋಂದಣಿ ಮಾಡಿದ್ದೀರಿ ಎಲ್ಲರೂ ಹೋಗಿ, ಯಾವ ರೀತಿ ನಾವು ಮೊನ್ನೆ ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ, ಸಂಕ್ರಾಂತಿ, ದೀಪಾವಳಿ ಎಲ್ಲ ಹಬ್ಬಗಳನ್ನ ಮಾಡ್ತೀವಿ. ಆ ಹಬ್ಬಗಳ ರೀತಿಯಲ್ಲಿ ಇದು ಒಂದು ದೊಡ್ಡ ನಮಗೆ ಹಬ್ಬ, ಪ್ರಜಾಪ್ರಭುತ್ವದ ಹಬ್ಬ ಇದು. ಇದಕ್ಕೆ ಯಾರು ನಮಗೆ ಅದಾಗಿಲ್ಲ, ಇದಾಗಿಲ್ಲ, ನಮಗೆ ರೋಡ್ ಬೇಕು, ಚರಂಡಿ ಬೇಕು ಎಲ್ಲವನ್ನು ನಾವು ಕೇಳಬೇಕಾದ್ರೆ ಮೊದಲಿಗೆ ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ಅಂಕಿಅಂಶಗಳ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಸುಮಾರು 25-30% ಮತಗಟ್ಟೆಗಳು ಹೋಗಿ ಮತದಾನ ಮಾಡ್ತಾರೆ. 70% ಮಾತ್ರ ಮತದಾನ ಆಗ್ತಾ ಇದೆ. ಮುಖ್ಯವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಬೈ ಎಲೆಕ್ಷನ್ ಇರೋದ್ರಿಂದ ನಮ್ಮೆಲ್ಲ ತಮ್ಮ ಮುಖಾಂತರ ಇವತ್ತು ನಾವು ಮತದಾನದ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಕ್ಷೇತ್ರದ ಎಲ್ಲ ಮತದಾರರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ, ಮನವರಿಕೆ ಮಾಡ್ತಾ ಇದ್ದೀವಿ. ಎಲ್ಲ ಜನ ಅರ್ಹ ಮತದಾರರು ಮತಗಟ್ಟೆಗೆ ಹೋಗಿ ಮತದಾನ ಮಾಡಬೇಕು.